ಕಾರದಲ್ಲಿ ತೆಗೆದುಕೊಂಡಂಥ ಫೋಟೋ, ಮೃತದೇಹದ ಫೋಟೋ, ಹೀಗೆ 5 ಫೋಟೋ. ದಾಸನ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆಯಂತೆ. ಓಡೋಡಿ ಬಂದಂಥ ವೈದ್ಯರ ತಂಡ ಬಳ್ಳಾರಿ ಜೈಲಿಗೆ ಬಂದಿದೆ. ಆಂಬ್ಯುಲೆನ್ಸ್ ಸಮೇತ ಆರೋಗ್ಯ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಿಮಗೆ ದೃಶ್ಯಾವಳಿಯನ್ನು ಕೂಡ ತೋರಿಸಿದ್ವಿ. ಜೈಲಿನ ಒಳಗೆ ಹೋದಂಥ ವೈದ್ಯಕೀಯ ತಂಡ ಆರೋಗ್ಯ ತಪಾಸಣೆನ ಅಂದರೆ ಚೆಕ್ ಮಾಡ್ತಾ ಇದ್ದಂತೆ ಆರೋಗ್ಯದಲ್ಲಿ ಯಾವ ರೀತಿಯಾಗಿ ಏರುಪೇರು ಆಗಿದೆ ಅಂತೇಳಿ. ಬಳ್ಳಾರಿ ಜೈಲಿನಲ್ಲಿರುವಂಥ ದಾಸನಿಗೆ ಯಾವಾಗ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೋ ಟೆನ್ಷನ್ ಜಾಸ್ತಿ ಆಗಿದೆ. ಆಗ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿದೆ. ಇದೀಗ ಬಳ್ಳಾರಿಯ ನಮ್ಮ ರಿಪೋರ್ಟರ್ ರೇಣುಕಾರಾಧ್ಯ ನಿರಂತರವಾಗಿ ಬೆಳಗಿನಿಂದ ಅಲ್ಲೇ ಇದ್ದಾರೆ. ಮೊನ್ನೆಯಿಂದ ಯಾವಾಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ. ಎಸ್ ರೇಣುಕಾರಾಧ್ಯ, ಆರೋಗ್ಯದಲ್ಲಿ ಏರುಪೇರು ವಿಚಾರ, ಡಾಕ್ಟರ್ಗಳ ತಂಡ ಕೂಡ ಅಲ್ಲಿ ಭೇಟಿ ಕೊಟ್ಟಿದೆ, ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಲ್ಲಿಂದ? ಜಯಪ್ರಕಾಶ್, ಇವತ್ತಿಗೆ ದರ್ಶನ್ ಬಳ್ಳಾರಿಗೆ ಬಂದು 1 ವಾರ ಕಳೆದಿದೆ. ಆದರೆ ಕಳೆದ 2 ದಿನದಿಂದ ಆದಷ್ಟು ಟೆನ್ಷನ್ ದರ್ಶನ್ ಅವ್ರಿಗೆ ಇಲ್ಲಿವರೆಗೂ ಆಗಿರಲಿಲ್ಲ. ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ದರ್ಶನ್ ಅವರಿಗೆ ಸಾಕಷ್ಟು ಟೆನ್ಷನ್ ಆಗಿತ್ತು. ಆ ವಿಚಾರವಾಗಿ ಕಳೆದ 2 ದಿನದಿಂದ ಸಾಕಷ್ಟು ಒತ್ತಡದಲ್ಲಿ ದರ್ಶನ್ ಇದ್ದರು. ಹೀಗಾಗಿ ಊಟ ಜೊತೆಗೆ ನಿದ್ದೆ ಇವೆಲ್ಲವನ್ನೂ ಕೂಡ ಕಡಿಮೆ ಮಾಡಿ ಏಕಾಂಗಿಯಾಗಿ ಕಾಲವನ್ನು ಕಳೀತಾ ಇದ್ರು. ಜೈಲು ಸಿಬ್ಬಂದಿಯೊಂದಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ. ಆದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಒಂದಷ್ಟು ಆರೋಗ್ಯದಲ್ಲಿ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನುವ ಅಂಶ ಈಗ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ದರ್ಶನ್ ಅವರ ಒತ್ತಡ ಹಾಗೂ ಬೇರೆ ಬೇರೆ ಸಂಬಂಧ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ವಿಮ್ಸ್ನ ವೈದ್ಯರು ಬಂದಿರತಕ್ಕಂಥದ್ದು. ಅಂದರೆ ಜೈಲಿನ ವೈದ್ಯರ ಜೊತೆಗೆ ವಿಮ್ಸ್ನ ವೈದ್ಯರು ಕೂಡ ದರ್ಶನ್ ಅವರಿಗೆ ಆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಒಂದು 4 ಜನರ ತಂಡ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರತಕ್ಕಂಥದ್ದು. ಇನ್ನೊಂದು ವಿಚಾರ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇವತ್ತು ವಾರದ ಟೆಸ್ಟ್ ಇರುತ್ತೆ. ಅಂದರೆ ಪ್ರತಿ ವಾರಕ್ಕೊಮ್ಮೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೇರೆ ಬೇರೆ ಕೈದಿಗಳಿಗೂ ಕೂಡ ಟೆಸ್ಟನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ದರ್ಶನ್ ಅವ್ರಿಗೂ ಕೂಡ ಈ ವಿಚಾರ ಅಂದರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆಯ ಟೆನ್ಷನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚು ನಿಗಾ ಇಡೋದಕ್ಕೆ 2 ವೈದ್ಯರನ್ನ ಪ್ರತ್ಯೇಕವಾಗಿ ಕರೆಸಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ BP ಚೆಕ್ ಮಾಡಿದ್ದಾರೆ. ಈಗಾಗಲೇ ಶುಗರ್ ಬಗ್ಗೆನೂ ಕೂಡ ಚೆಕ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಅಂದರೆ ಬೇಸಿಕ್ ಏನೆಲ್ಲ ಇದೆ ಅವೆಲ್ಲವನ್ನು ಕೂಡ ಟೆಸ್ಟ್ ಮಾಡಿ ಒಂದಷ್ಟು ಆತರಿಗೆ ರಿಲೀಫ್ ಆಗುವ ಮಟ್ಟಕ್ಕೆ ಒಂದು ಸ್ವಲ್ಪ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ಅಂತ ಈಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಈಗ ನೋಡಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಜೊತೆ FSL ರಿಪೋರ್ಟ್ ಹಾಗೆ ಮರಣೋತ್ತರ ಪರೀಕ್ಷಾ ವರದಿ ಕೂಡ ಉಲ್ಲೇಖ ಆಗಿದೆ. ಶವ ಪರೀಕ್ಷಾ ವರದಿಯಲ್ಲೂ ಕೂಡ ಒಂದಷ್ಟು ಅಚ್ಚರಿಯ ಅಂಶಗಳು ಅಲ್ಲಿದೆ. ಹಾಗಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ರೇಣುಕಾಸ್ವಾಮಿ ದೇಹದ ನಾನಾ ಕಡೆ ರಕ್ತ ಸೋರಿಕೆ ಆಗಿದೆ. ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಅದು ಚುಚ್ಚಿಕೊಂಡಿದೆ. ತಲೆಗೆ ಗಂಭೀರ ಗಾಯ ಆಗಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ. ಬೆನ್ನು ಮೂಳೆ ಪುಡಿ ಪುಡಿ ಆಗಿದೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ ಆಗಿದೆ. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ 3-4 ಅಂಶಗಳಿರುತ್ತೆ. ಒಂದು ಪ್ಯಾಥಾಲಜಿ ರಿಪೋರ್ಟ್ ಇರುತ್ತೆ, ಆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದ ರಿಪೋರ್ಟ್ ಇರುತ್ತೆ, FSL ರಿಪೋರ್ಟ್. ಒಟ್ಟು 3 ರಿಪೋರ್ಟ್ಗಳನ್ನು ಅಟ್ಯಾಚ್ ಮಾಡಿ ಒಂದು ಫೈನಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಕೊಡ್ತಾರೆ. ಸೊ ಹಾಗೆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿ ವಿಚಾರಗಳು ಗೊತ್ತಾಗಿರುವಂಥದ್ದು. ಹಾಗಾದರೆ FSL ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ? ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಿತ್ತು ಅಂತ ನಾವು ಗಮನಿಸಿದ್ವಿ. FSL ರಿಪೋರ್ಟ್ನಲ್ಲಿ 6 ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಮಾದರಿ ಕಲೆಯಿರೋದು ಕನ್ಫರ್ಮ್. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆ ಆಗಿದ್ದು ಕನ್ಫರ್ಮ್. ರಿಪೀಸ್ ದೊಣ್ಣೆ ಬೆಲ್ಟ್ನಲ್ಲಿ ರಕ್ತದ ಕಲೆ ಪತ್ತೆ ಆಗಿತ್ತು. ದರ್ಶನ್ ಮನೆಯಲ್ಲಿ ಇದ್ದಂಥ ಲಾಠಿ ಮೇಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿತ್ತು. ಶವ ಸಾಗಿಸಿದ್ದ ಕಾರಿನಲ್ಲೂ ಕೂಡ ರಕ್ತದ ಕಲೆ ಪತ್ತೆ ಆಗಿತ್ತು. ಅದೆಲ್ಲವೂ ಕೂಡ ರೇಣುಕಾಸ್ವಾಮಿಯದ್ದೇ ರಕ್ತ ಅನ್ನೋದು FSL ರಿಪೋರ್ಟ್ ಕೊಟ್ಟಿದೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಮತ್ತೊಂದು FSL ರಿಪೋರ್ಟ್. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳಿದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆ, ಎಲುಬುಗಳು ಪುಡಿ ಪುಡಿಯಾಗಿ ಅದು ಹೃದಯಕ್ಕೆ ಚುಚ್ಚಿಕೊಂಡಿದೆ, ಶ್ವಾಸಕೋಶ ಕೂಡ ಚುಚ್ಚಿದೆ, ದೇಹದ ನಾನಾ ಭಾಗದಲ್ಲಿ ರಕ್ತಸ್ರಾವ ಆಗಿದೆ, ಬೆನ್ನು ಮೂಳೆಗಳು ಪುಡಿ ಪುಡಿಯಾಗಿದೆ. ಇನ್ನು ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಇವರು ರೇಣುಕಾಸ್ವಾಮಿಯನ್ನು ಭರ್ಭರವಾಗಿ ಹತ್ಯೆ ಮಾಡಿದ್ರು ಅನ್ನೋದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ.
ಮತ್ತೊಂದು ಕಡೆ FSL ರಿಪೋರ್ಟ್, ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ದರ್ಶನ್ ಮನೆಯಲ್ಲಿ ಒಂದು ಲಾಠಿ ಸಿಕ್ಕಿತ್ತು. ಲಾಠಿ ಮೇಲಿದ್ದಂಥ ರಕ್ತದ ಕಲೆ ಅದು ರೇಣುಕಾಸ್ವಾಮಿಯದ್ದು. ದರ್ಶನ್ ಧರಿಸಿದಂಥ ಬಟ್ಟೆಯ ಮೇಲೆ ಸಿಕ್ಕಿದ್ದಂಥ ರಕ್ತದ ಮಾದರಿ ಏನಿತ್ತು ಅದು ಕೂಡ ರೇಣುಕಾಸ್ವಾಮಿಯದ್ದು. ಶವವನ್ನು ಸಾಗಾಟ ಮಾಡಿದಂಥ ಕಾರ್ ಏನಿತ್ತು, ಕಾರಲ್ಲಿ ಸಿಕ್ಕಿದ್ದಂಥ ರಕ್ತದ ಮಾದರಿ ಏನಿತ್ತು ಅದು ಕೂಡ ರೇಣುಕಾಸ್ವಾಮಿಯದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದೀಗ ಪೊಲೀಸ್ ಕಮಿಷನರ್ ಮಾತಾಡ್ತಿದ್ದಾರೆ, ಬನ್ನಿ ಅದರ ನೇರ ಪ್ರಸಾರ. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು ಭಾಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು, ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರರು ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದರಲ್ಲಿ ಉಲ್ಲೇಖಿಸಲಾಗಿದೆ. ಸರ್, ಈಗ ಒಟ್ಟು FSL, CFSL ಏನು ಕಳಿಸಿದ ವರದಿಗಳು ಎಲ್ಲ ರಿಪೋರ್ಟ್ ಬಂದಿದೆ, ಇನ್ನೂ ಬಾಕಿ ಇದೆ. FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ, ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರ